ಎಲ್ಲರಿಗೂ ನಮಸ್ಕಾರ. ಸಾಯಿ ಕೃಷ್ಣ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಹಳ್ಳಿ ಸ್ಟೈಲಿಯಲ್ಲಿ ಅಣಸಿಕಾಯಿ ಸಾಂಬಾರು ಮಾಡೋದನ್ನು ನೋಡೋಣವಾ. ಬೇಕಾಗುವ ಸಾಮಗ್ರಿಗಳು: ಅಣಸಿಕಾಯಿ ತೆಗ್ದು ನೀರೊಳಗೆ ಹಾಕಿ ಹಿಂಗೆ ಇಟ್ಕೊಳ್ಬೇಕು. ಅದು ಹಾಕಲಿಲ್ಲ ಅಂದರೆ ಕರ್ರಗಾಗ್ಬಿಡುತ್ತೆ ಅಂತ ಅಷ್ಟೇ. ಬೇಕಾಗುವ ಸಾಮಗ್ರಿಗಳಂದರೆ ಅವರೆಕಾಳು, ಒಣ ಅವರೆಕಾಳು. ಹುಳಿ ಸಾಂಬಾರಿಗೆ ಒಣ ಅವರೆಕಾಳು ಹಾಕಿದರೆ ಚೆನ್ನಾಗಿ. ಬೆಳ್ಳುಳ್ಳಿ ಒಂದು 2 ಗೆಡ್ಡೆ, ಟೊಮೊಟೊ ಒಂದು 4, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಒಂದು 4 ಹಣ್ಣಾಗಿರೋ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ, ಸಾಸಿವೆ ಒಗ್ಗರಣೆಗೆ. ಅದೇ ಅಣಸಿಕಾಯಿ ನೀರಲ್ಲಿ ಹಾಕಿ ನೆನೆ ಹಾಕಿದ್ದೀವಿ. ಇಲ್ಲಾಂದರೆ ಮತ್ತೆ ಕರ್ರಗಾಗ್ಬಿಡುತ್ತೆ ಅದು ಸಾಂಬಾರಲ್ಲಿ ಅಷ್ಟೇ. ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ಕಾಯಿ ತುರಿ, ಹಸಿ ಕಾಯಿ ತುರಿ. ಇವಾಗ ಒಣ ಅವರೆಕಾಳನ್ನ ಕುಕ್ಕರ್ಗೆ ಹಾಕ್ಕೊಂಡು ಹಂಗೆ ಡ್ರೈ ರೋಸ್ಟ್ ಅಂತಲ್ಲ, ಹಂಗೆ ಒಂದು ಸ್ವಲ್ಪ ಒಣ ಅವರೆಕಾಳು ನಿಮ್ಮ ಮನೆಗೆ ಎಷ್ಟು, ಒಂದು 100 ಗ್ರಾಮ್. ನಾವು ತೊಗೊಂಡಿರೋದು ಒಂದು 100 ಗ್ರಾಮ್ ತೊಗೊಂಡಿದ್ದೀವಿ. ಅದನ್ನು ಹಂಗೆ ಡ್ರೈ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಡ್ರೈ ಅಂದರೆ ಸ್ವಲ್ಪ ಕೆಂಪಗೆ ಆಗೋ ಥರ ಮಾಡ್ಕೋಬೇಕು. ಅವಾಗ ನೀರು ಒಂದು 2 ಗ್ಲಾಸ್ ನೀರು ಹಾಕಿ ಜಲ್ದಿ ಬೇಯಿಸ್ಬೇಕಂತೇಳಿದ್ರೆ ಏನು ಟಿಪ್ಸ್ ಅಂತೇಳಿದ್ರೆ, ಒಂದು 5 ವಿಷಲ್ ಕೂಗಿದ ತಕ್ಷಣವೇ ಮುಚ್ಚಿರೋ ತೆಗಿಬಾರ್ದು. ಮತ್ತು ಇನ್ನೊಂದು ½ ಅನ್ ಅವರ್ ಬಿಟ್ಟು ಮತ್ತು ಇನ್ನೊಂದು 2-3 ವಿಷಲ್ ಕೂಗಿಸಿದ್ರೆ ಮೆತ್ತಗೆ ಬೇಯುತ್ತೆ. ಒಂದೇ ಸತಿನೇ ಬೇಯಿಸಿದರೆ ಅದು ಬೇಯೋದು ಕಷ್ಟ ಆಗುತ್ತೆ. ಇವಾಗ 5 ವಿಷಲ್ ಕೂಗಿಸೋಣ. ಬಂದಿಲ್ಲ. 5 ವಿಷಲ್ ಕೂಗಿದ ನಂತರ ಅದನ್ನು ಸ್ವಲ್ಪ ಆರಾಕ್ಬಿಟ್ಟು ಸೈಡಲ್ಲಿಟ್ಟು ಆರುತ್ತೆ. ಅಷ್ಟೊತ್ತಿಗೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸಾರಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದು ಕಾಯೋ ತನಕ ಬಿಡಿ. ಸ್ವಲ್ಪ ಇದು ಇವಾಗ ಹಾಕ್ತಾ ಇರೋದೆಲ್ಲ ಮಿಕ್ಸಿಗೆ ಹಾಕಿ ರುಬ್ಬಬೇಕು. ಹಂಗಾಗಿ ಫಸ್ಟಿಗೆ ಒಂದು ಸ್ವಲ್ಪ ಫ್ರೈ. ಒಬ್ಬೊಬ್ಬರು ಹಾಗೆ ಮಾಡ್ತಾರೆ. ಹಂಗೆ ಮಾಡೋದಕ್ಕಿಂತ ಇದು ಫ್ರೈ ಮಾಡಿದ್ರೆ ಸಾರು ಟೇಸ್ಟ್ ಇರುತ್ತೆ. ಹಂಗೆ ಮಾಡಿದ್ರೆ ಅಷ್ಟು ಟೇಸ್ಟಿಗಿಂತ ಈ ಥರ ಮಾಡಿದ್ರೆ ಟೇಸ್ಟ್ ಇರುತ್ತೆ. ಎಲ್ಲ ಈರುಳ್ಳಿ ಏನೇನು ಮಸಾಲೆಗೆಲ್ಲ ಮಿಕ್ಸಿಗೆ ಹಾಕೊಳ್ಳೋದು ಏನೇನು ಜೋಡಿಸ್ಕೊಂಡಿದ್ವಿ ಅಷ್ಟನ್ನು ಒಂದು ಸ್ವಲ್ಪ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆಗಂದು ಬರೋ ತನಕ. ಟೊಮೊಟೊನೂ ಹಾಕಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಕೆಂಪಾದಮೇಲೆ ಆರಕ್ಕೆ ಬಿಡಬೇಕು. ಅದು ಒಂದು ಸ್ವಲ್ಪ ಪ್ಯಾನ್ಗಳಿಗಿಟ್ಟು ಒಂದು ಸ್ವಲ್ಪ ಆರುತ್ತೆ. ಇವಾಗ ಫ್ರೈ ಮಾಡಬೇಕಾದ್ರೆ ಹುಣ್ಸೆಹಣ್ಣು ಹಾಕ್ಬೇಕಾಗಿತ್ತು, ನಾನು ಮರ್ತುಬಿಟ್ಟಿದ್ದೆ. ಹಂಗಾಗಿ ಇವಾಗ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತೀನಿ. ಒಂದು ಸ್ವಲ್ಪ ಹುಳಿ ಸಾಂಬಾರು ಆಗಿರೋದ್ರಿಂದ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಫ್ರೈ ಮಾಡಬೇಕು. ಮತ್ತಿದು ಮಾರ್ಕೆಟಲ್ಲಿ ಸಿಗೋದು ಕಡಿಮೆ. ಇದು ಮಾರ್ಕೆಟಲ್ಲಿ ಸಂತೆಯಲ್ಲಿ ಸಿಗೋದು ಕಡಿಮೆ. ಇದು ಜಾಕ್ ಫ್ರೂಟು. ಹೊರಗಡೆ ಹಳ್ಳಿ ಸೈಡ್ ಹೋದಾಗ ಬೇಸಿಗೆ ಟೈಮಲ್ಲಿ ಚೆನ್ನಾಗಿ ಅಣಸಿಕಾಯಿ ಬರುತ್ತಲ್ಲ, ಆವಾಗ ಇದು ಮಾಡ್ಬೋದು. ಸಾಂಬಾರು ಪುಡಿ 1 ಸ್ಪೂನು, ಅಚ್ಕಾರದ ಪುಡಿ 1 ಸ್ಪೂನು. ಖಾರ ಇಲ್ಲ ಅಂತ ಹೇಳಿದ್ರೆ 2 ಸ್ಪೂನ್ ಹಾಕ್ಬೋದು. ನಿಮ್ಮನೆ ಖಾರದ ಪುಡಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ. ಅದಕ್ಕೆ ಕಾಯಿ ತುರಿ ಹಾಕೋದು. ಸಾಂಬಾರಿಗೆ ಎಷ್ಟು ಬೇಕಷ್ಟು ಕಾಯಿ ತುರಿ. ಅದು ಆರಲಿ ಅಂತ ಫ್ಯಾನ್ಗಳಿಗೆ ಇಟ್ಟಿದ್ದೀನಿ, ಜಲ್ದಿ ಆರಲಿ ಅಂತ ಅಷ್ಟೇ. ಅದೇ ಪಾತ್ರೆಯಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ಳೋದು. ಸ್ವಲ್ಪ ಎಣ್ಣೆ ಹಾಕೋದು. ಹಾಕಿದ ನಂತರ ಅದು ಬಿಸಿ ಆಗಲಿಕ್ಕೆ ಬಿಡೋದು. ಸ್ವಲ್ಪ ಸಮಯದ ನಂತರ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ. ಸಾಸಿವೆ ಚಟಪಟ ಅಂದಮೇಲೆ ಸಾಸಿವೆ ಸಿಡಿಬೇಕು. ಅದಾದಮೇಲೆ ಕರಿಬೇವು, ಒಣಮೆಣಸಿನ್ಕಾಯಿ ಹಾಕೋದು. ಬ್ಯಾಡಗಿ ಮೆಣಸಿನ್ಕಾಯಿ ಏನಾರು ಹಾಕ್ಬೋದು, ಇಲ್ಲ ಖಾರದ್ದಾರ ಹಾಕ್ಬೋದು. ಹಾಕಿ ಫ್ರೈ ಮಾಡಿ ಸ್ವಲ್ಪ ಸೌಟ್ ತೊಗೊಂಡು ಕೈ ಆಡಿಸ್ಬೇಕು. ಆಡಿಸಾದ್ಮೇಲೆ ಸೌಟಿಂದ ಬಾಡಿಸಿ ಇವಾಗ ಅಣಸಿಕಾಯಿ ತೊಳೆದು ಕಟ್ ಮಾಡಿ ಪಾತ್ರೆಯಲ್ಲಿ ಹಾಕಿಟ್ಟಿದ್ವಲ್ಲ ನೀರಲ್ಲಿ ನೆನೆಯೋಕ್ಕೆ, ಅದನ್ನು ಮುಗಿಸೋದು ಹಾಕಿ. ಅದು ಹಸಿ ಸ್ಮೆಲ್ ಹೋಗಲಿ ಅಂತ ಎಣ್ಣೆ ಒಳಗೆ ಹಾಕಿ ಮುಗಿಸೋದು.
ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ. ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೂ ಇದಕ್ಕೆ ಚೆನ್ನಾಗುತ್ತೆ ಸಾಂಬಾರಿಗೆ. ನಮ್ಮನೆ ಆಲೂಗಡ್ಡೆ ಬದನೆಕಾಯಿ ಇಲ್ಲ, ಹಣ್ಸಿಕಾಯಿನೇ ಜಾಸ್ತಿ ಇತ್ತಲ್ಲ ಅಂತೇಳಿ ಅದನ್ನೇ ಜಾಸ್ತಿ ಹಾಕಿದ್ವಿ. ಹಾಕೋರು ಬದನೆಕಾಯಿ ಆಲೂಗಡ್ಡೆ ಹಾಕಿದ್ರೂ ಟೇಸ್ಟ್ ಆಗುತ್ತೆ ಹಣ್ಸಿಕಾಯಿ ಸಾಂಬಾರಿಗೆ. ಮತ್ತು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರಲ್ಲ ಆಲೂಗಡ್ಡೆ ಎಲ್ಲ, ಹಂಗಾಗಿ ಸೇಮ್ ಹಣ್ಸಿಕಾಯಿ ಸಾಂಬಾರು ಬೆಂದಾದಮೇಲೆ ಸೇಮ್ ಚಿಕನ್ ಪೀಸ್ ತಿಂದಿರೋ ಥರನೇ ಫೀಲ್ ಅನಿಸುತ್ತೆ. ಮಕ್ಕಳಿಗೆಲ್ಲ ಹಂಗೆ ಅನ್ನಿಸ್ತು ನಮ್ಮ ಮನೆಯಲ್ಲೂ ಕೂಡ. ಮುಗ್ಗಕ್ಕೆ ಇಡಬೇಕು, ಪ್ಲೇಟ್ ಮುಚ್ಚಿ ಸ್ವಲ್ಪ ಅದು ಹಸಿ ವಾಸನೆ ಹೋಗೋದಂಗೆ ಮುಗಿಸ್ಬೇಕು. ಅಷ್ಟರಲ್ಲಿ ಫ್ಯಾನ್ ಗಾಳಿಗೆ ಹಾರಕ್ಕೆ ಇಟ್ಟಿದ್ವಲ್ಲ ಅದನ್ನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫುಲ್ಲು ನುಣ್ಣಗೆ ರುಬ್ಕೋಬೇಕು. ಜಾಸ್ತಿ ಇತ್ತಲ್ಲ ಕ್ವಾಂಟಿಟಿ, ಹಂಗಾಗಿ ನಾನು 2 ಸತಿ ರುಬ್ತಾಯಿದ್ದೀನಿ. ಒಂದು ಸತಿನೇ ರುಬ್ಬೋದು, 2 ಸತಿ. ಆಮೇಲೆ ಕಾಯಿ ಬೇರೆ ಹಾಕಿ ಕಾಯಿ ರುಬ್ತಿದ್ದೀನಿ. ಫಸ್ಟಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿದ ನಂತರ ಒಗ್ಗರಣೆಗೆ ಹಾಕಬೇಕು. ಹಣ್ಸಿಕಾಯಿ ಹಾಕಿರ್ತೀವಲ್ಲ ಮುಗ್ಗಕ್ಕೆ, ಕರಿಬೇವು, ಒಣಮೆಣಸಿಕಾಯಿ, ಸಾಸಿವೆ ಎಲ್ಲ ಹಾಕಿದ್ಮೇಲೆ ಇದು ಹಣ್ಸಿಕಾಯಿ ಮುಗ್ಗಕ್ಕೆ ಹಾಕಿರ್ತೀವಲ್ಲ ಮುಚ್ಚಿಟ್ಟು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಇದು ರುಬ್ಕೊಂಡಿರೋ ಮಸಾಲೆನ ಹಾಕಬೇಕು. ಇನ್ನೊಂದು ಸರ್ತಿ ನಮ್ದು 2 ಟ್ರಿಪ್ ಆಯಿತು, ಅದು ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ ಇನ್ನೊಂದು ಸರ್ತಿ ಮಿಕ್ಸಿ ಮಸಾಲೆ ಎಲ್ಲ ಹಾಕಾದ್ಮೇಲೆ ಅದು ಮಿಕ್ಸಿ ಎಲ್ಲ ತೊಳೆದು ನೀರು ಹಾಕಾದ್ಮೇಲೆ ಕುಕ್ಕರಲ್ಲಿ ಬೇಯಿಸಿಟ್ಟಿರ್ತೀವಲ್ಲ ಅವರೆಕಾಳು, ಸ್ವಲ್ಪ ಬೆಂದಿದೆ ಅಂತ ನೋಡಬೇಕು. ಬೆಂದಿರುತ್ತೆ ಅದು. ಮತ್ತು 2 ಟ್ರಿಪ್, 1 ಟ್ರಿಪ್ ಬೇಯಿಸಿ ಕುಕ್ಕರ್ ಮುಚ್ಚಿ ಮತ್ತಿನ್ನೊಂದು ಸ್ವಲ್ಪ ಆದಮೇಲೆ ಮತ್ತಿನ್ನೊಂದು 2 ವಿಷಲ್ ಉಡಿಸಿರ್ತೀವಲ್ಲ, ನೀಟಾಗಿ ಬೆಂದಿರುತ್ತೆ. ಇದು ಮಸಾಲೆ ಎಲ್ಲ ಕುದಿಯಬೇಕಾದ್ರೆ ಅದು ಕುಕ್ಕರಲ್ಲಿರೋ ಅವರೆಕಾಳನ್ನ ಸುರಿಯೋದು, ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ, ಅದು ಬೆಂದಿರೋ ನೀರನ್ನು ಹಾಕೋದು. ಮತ್ತಿನ್ನು ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ ಅಂತ. ಬೆಂದಿರೋ ನೀರೆಲ್ಲ ಹಾಕ್ಬಿಟ್ಟು ಉಪ್ಪು ಹಾಕಿ ಇವಾಗ ಬೇಯಕ್ಕೆ ಬಿಡೋದು. ಆವಾಗ ಒಗ್ಗರಣೆ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀವಿ ಅನ್ಸುತ್ತೆ. ಇವಾಗ ಇನ್ನೊಂದಿಷ್ಟು ಉಪ್ಪು ಹಾಕಿದ್ದೀನಿ. ಹಾಕಿ ಎಲ್ಲ ನೀಟಾಗಿ ತಿರುಗಿಸಿ ಮುಚ್ಚಿಟ್ಬಿಡೋದು.
ಇವಾಗ ಮುಚ್ಚಿ ಕುದಿಯೋಕೆ ಇಟ್ಟಿರ್ತೀವಿ. ಅದು ಕುದೀತಾ ಇದೆ. ಎಣ್ಣೆ ಎಲ್ಲ ಸೈಡಿಗೆಲ್ಲ ಹಿಂಗೆ ಬಿಟ್ಕೊಂಡಿರಬೇಕು. ಬಿಟ್ಟಿದ್ದೆ ಅಂದರೆ ಅದು ಸಾರು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅಲ್ಲಿಗೆ. ಈ ಸಾಂಬಾರು ಅನ್ನಕ್ಕೆ ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ಚೆನ್ನಾಗಿರುತ್ತೆ ಅಂತ. ಮಸಾಲೆ ಸಾಂಬಾರಿಗಿಂತ ಹುಳಿ ಸಾಂಬಾರು ಅಂದರೆ ಚೆನ್ನಾಗಿತ್ತು. ಅವತ್ತೆಲ್ಲ ಎಲ್ಲ ಮಕ್ಕಳು ಚೆನ್ನಾಗಿತ್ತು ಅಂತ ತಿಂದರು. ಇಂದಿನ ದಿನ ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.